ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯ ಕಾಂಗ್ರೆಸ್ ಸರ್ಕಾರ ನಾಳೆ ದೆಹಲಿ ಚಲೋ ಹೋರಾಟಕ್ಕೆ ಮುಂದಾಗಿದೆ. ಎಲ್ಲರನ್ನ ಕರೆದುಕೊಂಡು ಬಂದು ಇಲ್ಲಿ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡೋ ಮೂಲಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಇಡೀ ರಾಷ್ಟ್ರಕ್ಕೆ ತಿಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಈಗ ನನ್ನೊಂದಿಗೆ ನಮ್ಮ ಜೊತೆಯಲ್ಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಪ್ರತಾಪ್ ಸಿಂಹ, ನಮಸ್ಕಾರ. ನಮಸ್ಕಾರ. ಈಗ ನಾಳೆ ಜಂತರ್ ಮಂತರ್ನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಬಂದು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗ್ತದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ನಮ್ಮಲ್ಲೊಂದು ನಾಣ್ಣುಡಿ ಇದೆ, ಕುಣಿಲಾರ್ದವರಿಗೆ ನೆಲಡೊಂಕು ಅಂತ ಹೇಳ್ತಾರೆ. ಹಾಗಾಗಿದೆ ಕಾಂಗ್ರೆಸ್ಸಿನ ಸ್ಥಿತಿ. ಚುನಾವಣೆ ಟೈಮೊಳಗಡೆ ಬಿಗ್ಗೆಸ್ಟ್ ಫ್ರಾಡ್, ಅದು ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಬಿಗ್ಗೆಸ್ಟ್ ಫ್ರಾಡ್ ಮಾಡಿದ್ದು ಕಾಂಗ್ರೆಸ್ಸು. ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಈಗ ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದವ್ರು ಇವರು. ಜನ ಕೇಳಿದ್ರು ಅವ್ರನ್ನ ಅನೌನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನು ಅನೌನ್ಸ್ ಮಾಡಿ ಇವಾಗ ಕೊಡ್ಲಿಕ್ಕಾಗ್ದಲ್ಲೇ ಒದ್ದಾಡ್ತಾ ಬಂದ ಆದಾಯ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳಿಗೆ ಹೋಗ್ತಾ ಇರೋದ್ರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡಲಿಕ್ಕೆ 5 ರೂಪಾಯಿನೂ ಉಳಿದಲೇ ಇರೋದ್ರಿಂದ ಕೇಂದ್ರ ಸರ್ಕಾರನ ಮತ್ತೆ ದೋಷಾರೋಪಣೆ ಮಾಡಬೇಕು, ಅದನ್ನು ಕಟಕಟೆಗೆ ತಂದು ನಿಲ್ಲಿಸಬೇಕು ಅಂತೇಳಿ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಿದೆ ಹೊರತು ಇದರಲ್ಲಿ ಬೇರೆ ಇನ್ಯಾವ ಸತ್ಯನೂ ಇಲ್ಲ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ತೆರಿಗೆನಲ್ಲಿ ಅನ್ಯಾಯ ಮಾಡ್ತಿದೆ ಹೇಳಿ ನೋಡೋಣ. 14 ಬಜೆಟನ್ನು ಮಂಡಿಸಿದಾರಲ್ಲ ಸಿದ್ದರಾಮಯ್ಯನವರು, ಯಾವ ರೀತಿ ಕೇಂದ್ರ ಸರ್ಕಾರ ಯಾವ್ಯಾವ ವಿಷಯದಲ್ಲಿ ನಿಮಗೆ ಅನ್ಯಾಯವನ್ನು ಮಾಡ್ತಾಯಿದೆ ಹೇಳಿ ನೋಡೋಣ. ನಿಮ್ಮ 14 ಬಜೆಟ್ ಮಂಡಿಸಿರೋರಿಗೆ ಫೈನಾನ್ಸ್ ಕಮಿಷನ್ ಹೇಗೆ ವರ್ಕ್ ಆಗುತ್ತೆ, GST ಯಾವ ರೀತಿ ವರ್ಕ್ ಆಗುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಹೇಗಾಗುತ್ತೆ, ಶೇರಿಂಗ್ ಹೇಗಾಗುತ್ತೆ ಗೊತ್ತಿರಲೇಬೇಕಲ್ವಾ. ನಾನು ಸಿದ್ದರಾಮಯ್ಯನವ್ರಿಗೆ ಸಿಂಪಲ್ಲಾಗಿ ನಾವು ಕ್ವಶನ್ ಕೇಳ್ತೀನಿ. ಅತಿ ಹೆಚ್ಚು ಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತಿದ್ದೇವೆ. ನೇರ ಮತ್ತು ಪರೋಕ್ಷವಾಗಿ ನಾವು ಯಾವುದರಿಂದ ತೆರಿಗೆನ ವಸೂಲಿ ಮಾಡ್ತೀವಿ ಅಂತ. ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಯಾವ್ದು ಬರುತ್ತದೆ? ನಿಮಗೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ಪ್ರಾಪರ್ಟಿ ಟ್ಯಾಕ್ಸ್ ಬರುತ್ತೆ, ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಬರುತ್ತೆ. ಅದೆಲ್ಲ ಬಿಸ್ನೆಸ್ ಮನ್ಗಳು ಅಂಥವರು ಕಟ್ತಾ ಇರ್ತಾರೆ, ಅದು ಡೈರೆಕ್ಟ್ ಟ್ಯಾಕ್ಸಸ್ ಆಗುತ್ತೆ. ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಇಡೀ ದೇಶಾದ್ಯಂತ 2022 ಮತ್ತು 2023ನೇ ಸಾಲಿನಲ್ಲಿ ಇಡೀ ದೇಶಾದ್ಯಂತ ಹೈಯೆಸ್ಟ್ ಡೈರೆಕ್ಟ್ ಟ್ಯಾಕ್ಸನ್ನು ಕಲೆಕ್ಟ್ ಆಗಿರೋದು ಯಾವ ರಾಜ್ಯದಿಂದ ಅಂತಂದರೆ ಮಹಾರಾಷ್ಟ್ರದಿಂದ 6,14,00,000 ಕೋಟಿ ಕಲೆಕ್ಷನ್ ಆಗಿದೆ. ಮಹಾರಾಷ್ಟ್ರ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಆಗಿರೋದು 2,15,000 ಕೋಟಿ ಕಲೆಕ್ಟ್ ಆಗಿರೋದು ಡೆಲ್ಲಿಲಿ ಕಲೆಕ್ಟ್ ಆಗಿದೆ. 3ನೇ ಸ್ಥಾನದಲ್ಲಿ ಕರ್ನಾಟಕ ಬರ್ತದೆ, 2,05,000 ಕೋಟಿ ಕಲೆಕ್ಟ್ ಆಗಿದೆ. ತಮಿಳುನಾಡು 4ನೇ ಪೊಸಿಷನಲ್ಲಿ ಬರ್ತದೆ, ತಮಿಳುನಾಡಿನಲ್ಲಿ ಕಲೆಕ್ಟ್ ಆಗಿರೋದು 1,06,000 ಕೋಟಿ ರೂಪಾಯಿನ ಕಲೆಕ್ಟ್ ಆಗಿದೆ. 6,14,000 ಕೋಟಿನ ಕೊಟ್ಟಿರುವಂತಹ ಮಹಾರಾಷ್ಟ್ರ ಏನಾದ್ರು ಅನ್ಯಾಯ ಆಗ್ತಿದೆ ಅಂತ ಕೂಗ್ತಾ ಇದ್ದಾರೆ. 2,15,000 ಕೋಟಿ ಕಲೆಕ್ಟ್ ಆಗಿರುವಂಥ ಡೆಲ್ಲಿಯವರು ನಮಗೆ ಅನ್ಯಾಯ ಆಗ್ತಿದೆ ಅಂತ ಕೂಗ್ತಾ ಇದ್ದಾರೆ, ಅದು ತಮಿಳ್ನಾಡಿನವ್ರು ಕೂಗ್ತಾ ಇದ್ದಾರೆ. ಆಯಿತು. ಇನ್ನು ಇಂಡೈರೆಕ್ಟ್ ಟ್ಯಾಕ್ಸಸ್ ಯಾವುದು? ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸು, ಅದನ್ನು GST ಅಂತ ಹೇಳ್ತೀವಿ. GSTನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ 18% GST ಆಗ್ತು ಅಂತ ತಿಳ್ಕೊಳ್ಳಿ. ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ ಏನಂತಂದರೆ CGST ಮತ್ತು SGST ಅಂತಿದೆ, ಸ್ಟೇಟ್ GST ಮತ್ತು ಸೆಂಟ್ರಲ್ GST ಅಂತಿದೆ. IGSTನೂ ಇನ್ನೊಂದು ಬರುತ್ತೆ, ಅದು ಇಂಟರ್ ಸ್ಟೇಟು ಏನಾದ್ರೂ ಕೂಡ ಒಂದು ಗೂಡ್ಸು ದೂರ 3-4 ಸ್ಟೇಟಿಂದ ದಾಟಿ ಹೋಗೋದು ಕೆಲವೊಂದು ಇಶ್ಯೂ ಇತ್ತು ಅಂತಂದರೆ IGST ಬರುತ್ತೆ. ಹಾಗೆ ಸೆಂಟ್ರಲ್ GST ಏನು ಬರುತ್ತಲ್ಲ CGST, ಆದರೂ 18% ಸಪೋಸ್ GST ಇತ್ತು ಅಂತಂದರೆ 9% ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, 9% ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ, 9% ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಅದರಲ್ಲಿ ಕೇಂದ್ರ ಸರ್ಕಾರದ ಏನು ಪಾಲಿರಲ್ಲ. ಇನ್ನು IGSTನಲ್ಲಿ ಆಯಾ ರಾಜ್ಯಗಳಿಗೆ ಶೇರಿಗೆ ಅನುಗುಣವಾಗಿ 50% ಡಿವೈಡ್ ಮಾಡಿಕೊಡ್ತಾರೆ. ಇದಿಷ್ಟು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ಟ್ಯಾಕ್ಸ್ ಬರುತ್ತೆ. ಈ GST ಕಲೆಕ್ಷನಲ್ಲೂ ಕೂಡ ಮಹಾರಾಷ್ಟ್ರನೇ ಹೈಯೆಸ್ಟ್ ಇರೋದು. ಗುಜರಾತ್ನವರು ಇದ್ದಾರೆ, ತಮಿಳ್ನಾಡವರು ಇದ್ದಾರೆ, ಕರ್ನಾಟಕನೂ ಇದೆ. ಯಾಕೆ ಬೇರೆ ಯಾವ ಸ್ಟೇಟ್ವ್ರಿಗೂ ಕೂಡ ಅನ್ಯಾಯ ಆಗ್ತಿದೆ ಅಂತ ಹೇಳ್ತಿಲ್ಲ. ಇಲ್ಲಿ ಪ್ಯೂರ್ಲಿ ಪಾಲಿಟಿಕ್ಸ್ ಇರೋವಂಥದ್ದು. 6,14,000 ಕೋಟಿ ಕಟ್ತಾ ಇರುವಂತಹ ಮಹಾರಾಷ್ಟ್ರ ಆಗಲಿ, 2,15,000 ಕೋಟಿ ಕಟ್ತಾ ಇರುವಂಥ ಡೆಲ್ಲಿ ಆಗಲಿ ಈ ರೀತಿ ತಕರಾರು ಎತ್ತುತ್ತಾ ಇಲ್ಲ, ಬೊಬ್ಬೆ ಹೊಡಿತಾ ಇಲ್ಲ. ಆದರೆ ಕರ್ನಾಟಕ ಮಾತ್ರ ಬೊಬ್ಬೆ ಹೊಡಿತಿದೆ. ಯಾಕಂದರೆ ಪಾಲಿಟಿಕ್ಸ್ ಮಾಡಬೇಕು. ಇವರಿಗೆ ಅಧಿಕಾರಕ್ಕೆ ಬಂದು 7 ತಿಂಗಳಾಯಿತು. 7 ತಿಂಗಳಲ್ಲಿ ಜನಕ್ಕೆ 7 ರೂಪಾಯಿ ಕೊಟ್ಟಿದ್ದಂಥ ಒಂದು ಉದಾಹರಣೆ ಇಲ್ಲ. ಇಷ್ಟಾಗಿಯೂ ಇವ್ರೇನು ಮಾಡ್ತಿದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಬಿಟ್ಟು ಇವ್ರು ರಾಜಕಾರಣ ಮಾಡೋಕ್ಕೆ ಹೊರಟಿದ್ದಾರೆ ಹೊರತು ಮತ್ತಿನ್ನೇನೂ ಅಲ್ಲ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಾನು ನೇರವಾಗಿ ಇನ್ನೊಂದು ವಿಚಾರಕ್ಕೆ ಬರ್ತೀನಿ. 14 ಬಜೆಟ್ ಮಂಡಿಸಿರುವಂತಹ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾದಂಥ ಸಿದ್ದರಾಮಯ್ಯನವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಈ ಟ್ಯಾಕ್ಸನ್ನು ಯಾವ ರೀತಿ ಡೆವಲ್ಯೂಷನ್ ಆಗಬೇಕು, ಎಷ್ಟೆಷ್ಟು ಶೇರ್ ಯಾರ್ಯಾರಿಗೆ, ರಾಜ್ಯಗಳಿಗೆ, ಕೇಂದ್ರಕ್ಕೆ ಎಷ್ಟೆಷ್ಟು ಶೇರ್ ಬೇಕು ಅಂತೇಳಿ ನಿರ್ಧಾರ ಆಗೋದು ಎಲ್ಲಿ ಸರ್? ನಿರ್ಧಾರ ಆಗೋದು ಫೈನಾನ್ಸ್ ಕಮಿಷನ್ ಮೀಟಿಂಗಲ್ಲಿ. ನೀವು ಈ ಹಿಂದೆ 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 14th ಫೈನಾನ್ಸ್ ಕಮಿಷನ್ನು 2015ರಿಂದ ಪ್ರಾರಂಭ ಆಯಿತು.
ಆಗ 14th ಫೈನಾನ್ಸ್ ಕಮಿಷನ್ನು ಮಾಡೋಕ್ಕಿಂತ ಮೊದಲು ಫೈನಾನ್ಸ್ ಮಿನಿಸ್ಟ್ರಿಂದ ನಿಯೋಗ ಬಂದು ಕರ್ನಾಟಕಕ್ಕೆ ಬಂತಲ್ಲ, ನಿಮ್ಮ ಸದಸ್ಯರು ಇದ್ರಲ್ವ ಅದರೊಳಗಡೆ. ಆಗ 14th ಫೈನಾನ್ಸ್ ಕಮಿಷನ್ 2015-16 ಲಾಗು ಆಯ್ತಲ್ಲ. ನೇರವಾಗಿ ಕೇಂದ್ರ ಸರ್ಕಾರ ತನ್ನ ಪಾಲಲ್ಲಿ ಏನು ಶೇರ್ ಬಂದಿತ್ತು ಅದನ್ನು ಗ್ರಾಮ ಪಂಚಾಯತಿಗಳಿಗೆ ಅನುದಾನ ಕೊಡುವಂಥ ಪದ್ಧತಿ ಮಾಡಿದ್ರು. ಗ್ರಾಮ ಸ್ವರಾಜ್ಯದ ಕಾನ್ಸೆಪ್ಟಿಗೆ ನೇರವಾಗಿ ದುಡ್ಡು ಕೊಟ್ಟರು. ಆಯಿತು. ಆಗ ನಿಮ್ಮ ಸರ್ಕಾರದ ಇದ್ದಂತಹ ನಿಯೋಗದಲ್ಲಿ ನಿಮ್ಮ ಸರ್ಕಾರದ ಪ್ರತಿನಿಧಿ, ನೀವೇ ನಿಯುಕ್ತಿ ಮಾಡಿರುವಂಥ ಪ್ರತಿನಿಧಿಗಳಿದ್ದರು. ಆಯಿತು. 2019ಕ್ಕೆ ಬರೋಣ. 19ರಲ್ಲಿ 2ನೇದು ಬಂತು. ಆಗ ನೀವು JDS ಸೇರಿ ಸರ್ಕಾರ ಮಾಡಿದ್ರಿ. ಆವಾಗ ಮೆಂಬರ್ಸ್ ಇದ್ದವರು ಯಾರು? ಸಿ ನಾರಾಯಣ ಸ್ವಾಮಿ ಅವರಿದ್ದರು, YV ಗೋರ್ಪಡೆ ಅವರಿದ್ದರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು, CEO ಗಳು, ಇವ್ರನ್ನೆಲ್ಲರೂ ಇದ್ದರು. ಆವಾಗ ಫೈನಾನ್ಸ್ ಕಮಿಷನಲ್ಲಿ ನಿಮ್ಮ ಅಭಿಪ್ರಾಯನೂ ಪಡ್ಕೊಂಡಿದ್ದಾರೆ. ಆವಾಗ ಯಾವುದೂ ಇಲ್ಲದೆ ತಕರಾರು ಇವಾಗ ಹೆಂಗೆ ಸರ್ ಬಂತು? ಆಯಿತು. ಕೇಂದ್ರ ಸರ್ಕಾರ ದುಡ್ಡು ತೊಗೊಂಡು ಎಲ್ಲಿಗೆ ಹೋಗುತ್ತೆ ಸರ್? ಇವತ್ತು ಬೆಂಗಳೂರು ಮೈಸೂರು ಹೈವೇ ನೀವೇ ಓಡಾಡ್ತಿರಲ್ಲ ಸರ್ ಸಿದ್ದರಾಮಯ್ಯನವರೇ, 10,311 ಕೋಟಿ ರೂಪಾಯಿ ಟೋಟಲ್ ಆಯಿತು ಈಗ ಕಾಸ್ಟ್ ವೇರಿಯೇಷನ್ ಆಗಿ. ಆ ದುಡ್ಡನ್ನು ಕೇಂದ್ರ ಸರ್ಕಾರ ತಾನು ಕಲೆಕ್ಟ್ ಮಾಡಿರೋ ಟ್ಯಾಕ್ಸಲ್ಲಿ ಅಲ್ವಾ ಕೊಡ್ತಾ ಇರೋದು? ನೀವೇನು 5 ರೂಪಾಯಿ ಕೊಟ್ಟಿದ್ದೀರಾ? 5 ಪೈಸಾ ಕೊಟ್ಟಿದ್ದೀರಾ? ಇಲ್ಲಲ್ವಾ? ಇವತ್ತು ಮೈಸೂರು ಸಿಟಿಗೆ ಕುಡಿಯೋ ನೀರು ಬರ್ತಾಯಿದೆ ಅಮೃತ್ ಯೋಜನೆಯಿಂದ. ಹಳೆ ಉಂಡುವಾಡಿಗೆ 250 ಕೋಟಿ ಎಕ್ಸ್ಟ್ರಾನ ಕೊಟ್ಟು ಎಲ್ಲಿಂದ ಕೊಟ್ಟಿದ್ದೀವಿ ನಾವು? ಜಲ್ ಜೀವನ್ ಮಿಷನ್ ಮತ್ತು ಅಮೃತ್ ಪ್ರಾಜೆಕ್ಟಲ್ಲಿ ನಾವು ಅದಕ್ಕೆ ಕನ್ವರ್ಜೆನ್ಸನ್ನು ಮಾಡ್ಕೊಂಡು ಕೊಟ್ಟಿದ್ದೀವಿ. 15th ಫೈನಾನ್ಸ್ ಕಮಿಷನಲ್ಲಿ ಪ್ರತಿ ಪಂಚಾಯತ್ಗಳಿಗೂ ಕೂಡ ನಾವು ದುಡ್ಡು ಕೊಡ್ತೀವಿ. ಆ ದುಡ್ಡು ಎಲ್ಲಿಂದ ಬರುತ್ತೆ? ಆಯಿತು. ನಿಮ್ಮ ಎಲ್ಲ ಕಡೆ ಕೂಡ 15th ಫೈನಾನ್ಸ್ ಕಮಿಷನಲ್ಲಿ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ದುಡ್ಡು ಬರುತ್ತೆ, ಹಾಗೆ ಕಾರ್ಪೊರೇಷನ್ಗಳಿಗೆ ದುಡ್ಡು ಬರುತ್ತೆ. ಎಲ್ಲಿಂದ ಬರುತ್ತದು? ಇಡೀ ದೇಶಾದ್ಯಂತ ಇರುವಂತಹ ಇಷ್ಟು ಜನ ಸೋಲ್ಜರ್ಸ್ ಇರ್ಬೋದು, ಆರ್ಮಿ ಇರ್ಬೋದು, ಅಥವಾ ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಅಥವಾ ನಿಮಗೆ ಗ್ರೌಂಡ್ ಫುಡ್ ಸೋಲ್ಜರ್ಸ್ ಇರ್ಬೋದು, ಇವ್ರನ್ನ ಇಷ್ಟು ಜನ ಮೇಂಟೆನೆನ್ಸ್ ಹೆಂಗಾಗುತ್ತೆ? ಸೆಂಟ್ರಲ್ ಫೋರ್ಸಸ್ ಹೆಂಗೆ ಮೇಂಟೆನೆನ್ಸ್ ಆಗುತ್ತೆ? ಇಷ್ಟು ಜನ ಎಂಪ್ಲಾಯೀಸ್ ಇದ್ದಾರಲ್ಲ, ಅವರಿಗೆ ದುಡ್ಡು ಕೊಡೋವಂಥವ್ರು ಯಾರು? ಇಷ್ಟು ನಾವು ರೈಲ್ವೆನಲ್ಲಿ ಹೊಸ ಪ್ರಾಜೆಕ್ಟ್ಗಳು ತೆಗೆದಿವಲ್ಲ, ಅದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ? ಎಲ್ಲ ದುಡ್ಡನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆಯಲ್ಲ ಅದರಿಂದಲೇ ಮಾಡೋದು. ಆಮೇಲೆ ನಿಮ್ಮ ಲಾಜಿಕ್ ಇದೆಯಲ್ಲ, ಕರ್ನಾಟಕದಿಂದ ಇಷ್ಟು ಕಲೆಕ್ಟ್ ಮಾಡ್ಕೊಬಿಡ್ತಾರೆ, ನಮಗೆ ಕೊಡಲ್ಲ ಅಂತೇಳಿ ಹೇಳಿ. ನಾನು ನಿಮಗೆ ಉದಾಹರಣೆ ಸಹಿತ ಮಹಾರಾಷ್ಟ್ರ ಮತ್ತು ಡೆಲ್ಲಿನ ಹೇಳಿದ್ದೀನಿ. ಇನ್ನೊಂದು ವಿಚಾರಕ್ಕೆ ಬರೋಣ ಸರ್. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.